ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನೀಲ್ ಕುಮಾರ್. ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಬಜ್ಜಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅದರಲ್ಲೂ ಕೂಡ ಸೊಗಸಾಗಿ ಬೆಂಡೆಕಾಯಿಯನ್ನು ಉಪಯೋಗಿಸಿ ಒಂದು ಸೊಗಸಾದ ಬಜ್ಜಿಯನ್ನು ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಬೆಂಡೆಕಾಯಿಗಳನ್ನು ತೊಗೊಂಡಿದ್ದೀನಿ. ಈ ಬೆಂಡೆಕಾಯಿಗಳನ್ನು ಕಟ್ ಮಾಡ್ಕೊಂಡು ಬರೋಣ. ಕಟ್ ಮಾಡಬೇಕಾದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಹಿಂದೆಯ ಭಾಗ ಹಾಗೆ ಮುಂದೆಯ ಭಾಗ ಎರಡನ್ನು ಕಟ್ ಮಾಡಿಕೊಂಡು ಮಧ್ಯ ಭಾಗಕ್ಕೆ ಸೀಡಿ ನೋಡಿ, ಈ ರೀತಿಯಲ್ಲಿ ಇರಬೇಕು. ಎಲ್ಲ ಬೆಂಡೆಕಾಯಿಗಳನ್ನು ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಬರೋಣ. ನಂತರ ನಾನೊಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಿನ ಜೊತೆಗೆ ಅರಿಶಿಣದ ಪುಡಿ 1 ಚಿಟಿಕೆ, ಹಾಗೆ ಜೀರಿಗೆಯನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಸೋಡಾ. ನಂತರ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸುಮಾರು 1 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನಕಾಯಿಯ ಪುಡಿಯನ್ನು. ಆನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಳಿ. ಇವೆಲ್ಲವನ್ನು ಕೂಡ ಕ್ಲೀನಾಗಿ ಸಂಪೂರ್ಣವಾಗಿ ಮಿಶ್ರಣನ ಮಾಡ್ಕೊಳ್ಳಿ. ಕೈಯಲ್ಲೇ ಮಾಡಿಕೊಂಡ್ರೇ ಒಳ್ಳೆಯದು. ಎಲ್ಲವೂ ಕೂಡ ಒಂದಕ್ಕೊಂದು ಕ್ಲೀನಾಗಿ ಬೆರೆತ್ಕೊಳ್ಳುತ್ತೆ. ಇವೆಲ್ಲವೂ ಬೆರೆತ ನಂತರ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಬೇಕಾದ್ರೆ ಈ ಒಂದು ವಿಚಾರವನ್ನು ನೆನಪಲ್ಲಿಟ್ಕೊಳ್ಳಿ, ಹೆಚ್ಚಿನ ನೀರನ್ನು ಇದಕ್ಕೆ ಹಾಕ್ಕೋಬೇಡಿ. ತುಂಬ ತೆಳ್ಳಗಾಗ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿಯಾದಂಥ ಕನ್ಸಿಸ್ಟೆನ್ಸಿ ಅಂದರೆ ನೀವು ಸಾಮಾನ್ಯವಾಗಿ ಬಜ್ಜಿಯನ್ನು ಮಾಡ್ಕೊಳ್ತೀರಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಗಟ್ಟಿಗಿದ್ರೆ ಒಳ್ಳೆಯದು. ಆನಂತರ ಈ ಬೆಂಡೆಕಾಯಿಗಳನ್ನು ಒಂದೊಂದನ್ನೇ ಇದಕ್ಕೆ ಹಜ್ಜಿ ಎಣ್ಣೆಯನ್ನು ಕಾಯಿಸಿ ಇಟ್ಕೊಂಡು ಅದರೊಳಗಡೆ ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆ ಕಾದಿದೆಯಾ ಮೊದಲೇ ನೋಡ್ಕೊಳ್ಳಿ. ಎಣ್ಣೆ ಕಾದ ನಂತರ ಇದಕ್ಕೆ ಒಂದೊಂದೇ ಹಾಕ್ಕೊಳ್ಳಿ. ನೆನಪಲ್ಲಿರಲಿ, ಇದನ್ನು ಹಾಕ್ಕೊಳ್ಳೋಂತಹ ಟೈಮ್ನಲ್ಲಿ ಹಾಗೆ ಆನಂತರ ಕೂಡ ಇದು ಸಣ್ಣ ಉರಿಯಲ್ಲೇ ಇರಬೇಕು. ಯಾಕೆಂದರೆ ನಾವು ಬೆಂಡೆಕಾಯಿಯನ್ನು ಯಾವುದೇ ರೀತಿಯಲ್ಲಿ ಬೇಯಿಸಿಲ್ಲ. ಹಾಗಾಗಿ ಇದು ಒಳಗಡೆ ಬೆಂಡೆಕಾಯಿ ಬೇಯಬೇಕು ಅಂದರೆ ತುಂಬ ಸಣ್ಣ ಉರಿಯಲ್ಲಿ ಬೇಯಬೇಕಾಗತ್ತೆ. ಹೆಚ್ಚಿನ ಕಾಲ ಬೇಯಿಸ್ಕೊಳ್ಳಿ. ನಂತರ ಇದು ಸ್ವಲ್ಪವೇ ಬ್ರೌನಿಷ್ ಕಲರ್ಗೆ ಅಂದರೆ ಗೋಲ್ಡನ್ ಬ್ರೌನ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಆನಂತರ ಇದನ್ನು ಎತ್ಕೊಳ್ಳಿ. ಸೊಗಸಾಗಿರುವಂತಹ ರೆಸಿಪಿ, ಹಾಗೆ ತುಂಬಾ ರುಚಿಯಾದಂತಹ ರೆಸಿಪಿ ಇದು. ಹೊಸ ಒಂದು ಶೈಲಿಯಲ್ಲಿ ಹೊಸ ಒಂದು ರೀತಿಯಾದಂತಹ ಒಂದು ವಿಶೇಷವಾದಂತಹ ರೆಸಿಪಿ. ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ಹಾಕಿ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಇವತ್ತು ಮಾಡಿದಂತಹ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಹಿಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನು ನಮ್ಮ ಕೊನೆಯ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟನ್ನು ಅಕ್ಷಯ ಆಶೀಶ್ ಪೂಜಾರಿರವರು ತುಂಬ ದಿನಗಳ ನಂತರ ಹಾಕಿದ್ದಾರೆ. ಹಾಗೆ ಮೊದಲನೇ ಉತ್ತರವನ್ನು ಚೈತ್ರ ಕೃಷ್ಣಮೂರ್ತಿಯವರು ಹಾಕಿದ್ದಾರೆ. ಯಾರೆಲ್ಲ ನಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ ಅವರೆಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತಿನ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, ಈ ರೆಸಿಪಿಗೆ ನಾನು ಕೆಂಪು ಮೆಣಸಿನಕಾಯಿಯ ಪುಡಿಯನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಿದ್ದೀನಿ ಅಂತ ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.